ಅಧಿಕಾರ ಹಸ್ತಾಂತರದ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಧಿಕಾರದ ಬಗ್ಗೆ ಎಲ್ಲಿ ಅಗ್ರಿಮೆಂಟ್ ಆಗಿದೆ ಅಂತ ಸಿಎಂ ಕೇಳ್ತಾರೆ. ಅಗ್ರಿಮೆಂಟ್ ಆಗಿದೆ ಅಂತ ಡಿಕೆ ಸುರೇಶ್ ಕೈ ಶಾಸಕರೇ ಹೇಳಿದ್ದಾರೆ. ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಅವರು ಯಾಕೋ ಪರಮೇಶ್ವರ್ ತರ ನೋಡ್ತೇನೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಅಗ್ರಿಮೆಂಟ್ ಆಗಿದೆ ಅಂತ ಡಿಕೆಶಿ ಮತ್ತೆ ಡಿಕೆ ಸುರೇಶ್ ಮತ್ತೆ ಕೈ ಶಾಸಕರೇ ಹೇಳ್ತಾ ಇದ್ದಾರೆ. ಮೊದಲು ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕು. ಅಧಿಕಾರ ಹಸ್ತಾಂತರದ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಧಿಕಾರದ ಬಗ್ಗೆ ಎಲ್ಲಿ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಸಿಎಂ ಕೇಳ್ತಾರೆ. ಅಗ್ರಿಮೆಂಟ್ ಆಗಿದೆ ಅಂತ ಡಿಕೆಶಿ ಮತ್ತೆ ಡಿಕೆ ಸುರೇಶ್ ಮತ್ತೆ ಕೈ ಶಾಸಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮೊದಲು ಮುಖ್ಯಮಂತ್ರಿಯವರು ಈ ಒಂದು ಹೇಳಿಕೆ ಬಗ್ಗೆ ಅವರು ಉತ್ತರವನ್ನ ಕೊಡಬೇಕು. ಅವ್ರು ಯಾಕೋ ಪರಮೇಶ್ವರ್ ತರ ನೋಡ್ತೇನೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಯಾಕೆ ಅವರು ಉತ್ತರವನ್ನ ಕೊಡ್ತಾ ಇಲ್ಲ? ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರೇ ಉತ್ತರವನ್ನ ಕೊಡಬೇಕು. ಅಧಿಕಾರದ ಬಗ್ಗೆ ಎಲ್ಲಿ ಅಗ್ರಿಮೆಂಟ್ ಆಗಿದೆ ಅಂತ ಸಿಎಂ ಕೇಳ್ತಾರೆ. ಯಾಕೋ ಪರಮೇಶ್ವರ್ ತರ ಮಾತನಾಡ್ತಾ ಇದ್ದಾರೆ. ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಡಿಕೆ ಸುರೇಶ್ ಮತ್ತೆ ಹೇಳ್ತಾ ಇದ್ದಾರೆ, ಕೈ ನಾಯಕರು ಹೇಳ್ತಾ ಇದ್ದಾರೆ. ಯಾಕೆ ಅವ್ರು ಉತ್ತರವನ್ನ ಕೊಡ್ತಾ ಇಲ್ಲ? ಅವ್ರು ಯಾಕೋ ಪರಮೇಶ್ವರ್ ತರ ನೋಡ್ತೇನೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ? ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಸಿಎಂ ಕೇಳ್ತಾರೆ. ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಡಿಕೆಶಿ ಮತ್ತೆ ಡಿಕೆ ಸುರೇಶ್ ಮತ್ತೆ ಕೈ ಶಾಸಕರು ಕೂಡ ಹೇಳ್ತಾರೆ ಇದ್ರ ಬಗ್ಗೆ. ಆದ್ರೆ ಯಾಕೆ ಸಿದ್ದರಾಮಯ್ಯನವರು ಕರೆಕ್ಟ್ ಆದ ಒಂದು ಹೇಳಿಕೆಯನ್ನ ಉತ್ತರವನ್ನ ಕೊಡ್ತಾ ಇಲ್ಲ? ಅವ್ರು ಯಾಕೆ ಊಹಾಪೋಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಮೊದಲು ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕು. ಅವ್ರು ಯಾಕೋ ಪರಮೇಶ್ವರ್ ತರ ನೋಡ್ತೇನೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಬಹಳ ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಧಿಕಾರದ ಬಗ್ಗೆ ಎಲ್ಲಿ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಸಿಎಂ ಕೇಳ್ತಾರೆ. ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಡಿಕೆ ಸುರೇಶ್ ಕೂಡ ಮತ್ತೆ ಕೈ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲಾಗಿದೆ? ಯಾಕೆ ಸಿದ್ದರಾಮಯ್ಯ ಅವರು ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ? ಅಧಿಕಾರ ಹಸ್ತಾಂತರದ ಬಗ್ಗೆ ಡಿಕೆ ಸುರೇಶ್ ಹೇಳಿಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ರು? ಅಗ್ರಿಮೆಂಟ್ ಆಗೇ ಇಲ್ಲ, ಏನೂ ಆಗಿಲ್ಲ. ಯಾರು ಹೇಳಿದವರು? ಪ್ರೆಸ್ ಅವ್ರ ಯಾರನ್ನ ಕೇಳಿದ್ರೆ ಏನ್ ಬಿಜೆಪಿ ಏಜೆಂಟ್ ಅಂತ ಪ್ರೆಸ್ ಅವ್ರಿಗೆಲ್ಲ ಕೇಳ್ತಾ ಇದ್ರು. ಇವಾಗ ಡಿಕೆ ಸುರೇಶ್ ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಒಂದ್ 20 ಜನ MLA ಗಳು ಹೇಳಿದ್ದಾರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ. ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿನೇ ಹೇಳಿದ್ದಾರೆ ಆಗಿರೋದು ನಿಜ ಅನ್ನೋದನ್ನ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅದಕ್ಕೆ ರಿಯಾಕ್ಷನ್ ಮಾಡ್ಲಿ. ಈಗ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಹೇಳಿದ್ಕೆ ರಿಯಾಕ್ಷನ್ ಕೇಳಿ. ಐ ಆಮ್ ನೋ ರಿಯಾಕ್ಷನ್ ಅಂತಾರೆ. ನಾವು ರಿಯಾಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡ್ತಾರೆ. ಏನ್ ಅವ್ರ ಕನ್ಸ್ ಬಿದ್ದಿತ್ತ ಅಂತ ಹೇಳಿ. ನಿಮ್ಮ ಪಾರ್ಟಿಯವರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಅಧಿಕಾರ ಹಸ್ತಾಂತರ 2.5 ವರ್ಷ ಅಗ್ರಿಮೆಂಟ್ ಏನಿದೆ ಅದಕ್ಕೆ ನಿಮ್ ಪಾರ್ಟಿಯವರು ಏನೇನು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡಿ. ಯಾಕೆ ಮೌನವಾಗಿದ್ದೀರಾ? ಡಿಕೆ ಸುರೇಶ್